ಪ್ಯಾಕೇಜ್ ಬಗ್ಗೆ ನಿಮ್ಮ ಸಂದೇಹಗಳಿಗೆ ಇಲ್ಲಿದೆ ಉತ್ತರ. ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಕ್ಷಣದಲ್ಲೇ ಪರಿಹಾರ. ಮನಿ9 ಆಪ್ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನ ತಜ್ಞರ ಜೊತೆ ನೇರವಾಗಿ ಕೇಳಿ. ಹಲೋ ಮನಿ9 ನಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆಪ್. Download now. ನಮಸ್ಕಾರ, ಮನಿ9 ಕನ್ನಡಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ಆಟೋಮೊಬೈಲ್ ವಲಯದಲ್ಲಿ ಬಹುಬೇಡಿಕೆಯನ್ನು ಹೊಂದಿರುವಂತಹ ಪಿಸ್ಟನ್ ರಿಂಗ್ಸ್ ಮತ್ತು ಎಂಜಿನ್ ಬಿಡಿ ಭಾಗಗಳ ತಯಾರಿಕೆಯಲ್ಲಿ ಮುಂಚೂಣಿಯಲ್ಲಿರುವ SPRL ಕಂಪನಿಯ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡೋಣ. 1972ರಲ್ಲಿ ಸ್ಥಾಪಿತವಾದ ಶ್ರೀರಾಮ್ ಪಿಸ್ಟನ್ಸ್ ಅಂಡ್ ರಿಂಗ್ಸ್ ಅಥವಾ SPRL ಕಂಪನಿ ಆಟೋಮೊಬೈಲ್ ವಲಯದಲ್ಲಿ ಪಿಸ್ಟನ್ ರಿಂಗ್ಸ್ ಮತ್ತು ಎಂಜಿನ್ನ ಬಿಡಿ ಭಾಗಗಳ ತಯಾರಿಕೆಯಲ್ಲಿ ಮುಂಚೂಣಿಯಲ್ಲಿದೆ. ಈ ಕಂಪನಿಗೆ 5 ದಶಕಗಳಿಗೂ ಹೆಚ್ಚು ಕಾಲದ ಅನುಭವ ಇದೆ. ಪಿಸ್ಟನ್ ಮತ್ತು ಸಂಬಂಧಿತ ಉತ್ಪನ್ನಗಳ ವಲಯದಲ್ಲಿ SPRL ಮಹತ್ವದ ಕಂಪನಿ ಆಗಿದೆ. ಈ ಕಂಪನಿಯು ಅದರ ಮೂಲ ಉತ್ಪನ್ನ ಕೋರ್ ಪ್ರಾಡಕ್ಟ್ನ ಬಹುತೇಕ ಎಲ್ಲ ವಲಯಗಳಲ್ಲೂ ಕೂಡ 40% 50% ಮಾರುಕಟ್ಟೆಯ ಪಾಲನ್ನು ಹೊಂದಿದೆ. ಭಾರತ ಮತ್ತು ವಿದೇಶಗಳಲ್ಲೂ ಕೂಡ SPRL ಕಾರ್ಯಾಚರಣೆ ಇದೆ. ಭಾರತದಲ್ಲಿ ಮಾರುಕಟ್ಟೆಯ ನಂತರದ ಕಾರ್ಯಾಚರಣೆಗಳಿಗಾಗಿ 1200ಕ್ಕೂ ಹೆಚ್ಚು ಕೇಂದ್ರಗಳು ಅಥವಾ ಟಚ್ ಪಾಯಿಂಟ್ಗಳನ್ನು ಈ ಕಂಪನಿ ಹೊಂದಿದೆ. ಇದಲ್ಲದೆ ಕಂಪನಿಯು 45ಕ್ಕೂ ಹೆಚ್ಚು ದೇಶಗಳಿಗೆ ತನ್ನ ಉತ್ಪನ್ನಗಳನ್ನು ಪೂರೈಸ್ತಾ ಇದೆ. ದ್ವಿಚಕ್ರ ವಾಹನ, ಪ್ರಯಾಣಿಕ ವಾಹನ, ವಾಣಿಜ್ಯ ವಾಹನ, ರೈಲ್ವೆ ಮತ್ತು ರಕ್ಷಣಾ ವಲಯ ಹೀಗೆ ಅನೇಕ ಕಡೆಗಳಲ್ಲಿ SPRL ಅಸ್ತಿತ್ವವಿದೆ. ಈ ಕಂಪನಿಯು ಪಿಸ್ಟನ್ ಪಿನ್ಸ್ ಮತ್ತು ರಿಂಗ್ಸ್, ಎಂಜಿನ್ ವಾಲ್ವ್ ಮೊದಲಾದ ಕೋರ್ ಪ್ರಾಡಕ್ಟ್ನ ಮುಂಚೂಣಿ ಕಂಪನಿಯಾಗಿದೆ. CNG ಎಂಜಿನ್ಗಳಲ್ಲಿ 90% ಪಾಲನ್ನು ಕೂಡ ಹೊಂದಿದೆ. ಇಷ್ಟೇ ಅಲ್ಲ, ಕಂಪನಿಯು ಟಾಟಾ ಮತ್ತು ಅಶೋಕ್ ಲೇಲ್ಯಾಂಡ್ ಪ್ರಯೋಗಾರ್ಥ ಪರೀಕ್ಷೆ ನಡೆಸಿರೋ ಹೈಡ್ರೋಜನ್ ಬಸ್ಗಳಿಗೆ ಕೂಡ ಪಿಸ್ಟನ್ ಪೂರೈಕೆ ಮಾಡ್ತಾ ಇದೆ. ತನ್ನದೇ R&D ಸಂಶೋಧನೆ ಮತ್ತು ಅಭಿವೃದ್ಧಿ ಸಾಮರ್ಥ್ಯದೊಂದಿಗೆ ಸ್ಥಳೀಯ ಕಂಪನಿಗಳ ಅಗತ್ಯಗಳಿಗೆ ಮತ್ತು ಖರ್ಚುಗಳಿಗೆ ಹೊಂದಿಕೆಯಾಗುವಂತೆ 4 ದಶಕಗಳ ಸದೃಢ ತಾಂತ್ರಿಕ ಪಾಲುದಾರಿಕೆಯೊಂದಿಗೆ ಈ ಕಂಪನಿಯು ಸಂಪೂರ್ಣ ಪರಿಹಾರಗಳನ್ನ ಅಂದರೆ ಕಂಪ್ಲೀಟ್ ಸೊಲ್ಯೂಷನ್ ಒದಗಿಸ್ತಾ ಇದೆ. ಗಾಜಿಯಾಬಾದ್, ಉತ್ತರ ಪ್ರದೇಶ ಮತ್ತು ರಾಜಸ್ಥಾನದ ಪತ್ರೇದಿಯಲ್ಲಿ ಕಂಪನಿಯ ಪಿಸ್ಟನ್ ಪಿನ್, ಪಿಸ್ಟನ್ ರಿಂಗ್ ಮತ್ತು ಎಂಜಿನ್ ವಾಲ್ವ್ಗಳ ತಯಾರಿಕಾ ಘಟಕಗಳಿವೆ. ಇದಲ್ಲದೆ ಕಂಪನಿಯು ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಎಲೆಕ್ಟ್ರಿಕ್ ಮೋಟಾರ್ ಮತ್ತು ಮೋಟಾರ್ ಕಂಟ್ರೋಲ್ಗಳ ತಯಾರಿಕಾ ಘಟಕಗಳನ್ನು ಕೂಡ ಹೊಂದಿದೆ ಮತ್ತು ಇದೀಗ ಮಧ್ಯಪ್ರದೇಶದ ಪಿಥಂಪುರದಲ್ಲಿ ಹೊಸ ತಯಾರಿಕಾ ಘಟಕ ಸ್ಥಾಪಿಸುವ ಪ್ರಕ್ರಿಯೆಯಲ್ಲಿದೆ. ಕಂಪನಿಯ ಆದಾಯ 82% ದೇಶೀಯ ಮಾರುಕಟ್ಟೆಯಿಂದ ದೊರೆತರೆ ಉಳಿದ 18% ರಫ್ತಿನಿಂದ ಸಿಗ್ತಾ ಇದೆ. ರಫ್ತುಗಳ ಬಗ್ಗೆ ಮಾತನಾಡೋದಾದರೆ ಕಂಪನಿಯು UK, ಜರ್ಮನಿ, ಆಸ್ಟ್ರಿಯಾ, ಇಟಲಿ, ಚೀನಾ, ಅಮೆರಿಕ, ಸ್ಪೇನ್, ರುಮೇನಿಯಾ, ಟರ್ಕಿ, ಜಪಾನ್, ಥಾಯ್ಲ್ಯಾಂಡ್, ಬ್ರೆಜಿಲ್, ಇಂಡೋನೇಷ್ಯಾ ಮತ್ತು ಮೆಕ್ಸಿಕೋ ದೇಶಗಳ ಆಟೋಮೊಬೈಲ್ ವಲಯದಲ್ಲಿ ಅಗತ್ಯತೆಗಳನ್ನು ಪೂರೈಸ್ತಾ ಇದೆ. ಭಾರತದಲ್ಲಿ ಮಾರುತಿ, ಮಹೀಂದ್ರಾ, ಹೋಂಡಾ, ಫೋರ್ಡ್, ನಿಸಾನ್, ಟಾಟಾ, ಬಜಾಜ್, ಹೀರೋ, TVS, ಯಮಹಾ, ಅಶೋಕ್ ಲೈಲ್ಯಾಂಡ್, ಡೈಮ್ಲರ್, ಹಾಗೆಯೇ VE ಕಮರ್ಷಿಯಲ್, ಸ್ವರಾಜ್ ಮೊದಲಾದವುಗಳು ಶ್ರೀರಾಮ್ ಪಿಸ್ಟನ್ಸ್ನ ಗ್ರಾಹಕರು. ಜಾಗತಿಕ ಕಂಪನಿಗಳಾದ ಜಾಗ್ವಾರ್, ಲ್ಯಾಂಡ್ ರೋವರ್, JCB, BMW, ಮೋಟೊರಾರ್ಡ್, ವೋಕ್ಸ್ ವ್ಯಾಗನ್, ರೋಟಾಕ್, ZF, ವಾಬ್ಕೋ ಮೊದಲಾದವುಗಳು SRPLನ ಪ್ರಮುಖ ಗ್ರಾಹಕ ಕಂಪನಿಗಳಾಗಿವೆ. The company is a very old company specializing in pistons, which are basically critical engine components. And the company has got a very large dominant market share in the piston market. Most importantly, pistons are a critical components where the OEMs cannot replace them overnight. And if the quality standards are good, then it is like an annuity business. Shriram Piston caters to almost all the large commercial vehicle, passenger car, and the tractor companies, and where realizations are fairly good, and the pricing power is also very, is also significant. Most importantly, whenever a new model is launched, a new piston has to be, developed by the team. So the company has to work with the OEMs very closely. Our sense is that looking at the growth in the commercial vehicle, passenger car sector over the next, say, 12 to 15 months, we are quite positive that this benefit and this rub-off will be enjoyed by Shriram Pistons also. So I think clearly it's a very strong play in the piston market, which is a very closely, held market by just 3-4 players, and that will benefit the company in the medium term. ನಿಮಗೆ ಈಗ ಕಂಪನಿಯ ಬಿಸ್ನೆಸ್ ಮಾಡೆಲ್ ಗೊತ್ತಾಯಿತು ಅಂತ ಭಾವಿಸ್ತೇವೆ. ಹಾಗೇನೆ ಅದರ ಪ್ರಗತಿಗೆ ಅವಕಾಶ ಹೇಗಿದೆ, ಅಂದರೆ ಗ್ರೋತ್ ಪ್ರಾಸ್ಪೆಕ್ಟಸ್ ಏನು ಎಂಬುದನ್ನು ನಾವೀಗ ನೋಡೋಣ.
ಕೋರ್ ಪ್ರಾಡಕ್ಟ್ ಅಂದ್ರೆ ಮೂಲ ಉತ್ಪನ್ನಗಳಲ್ಲಿ ತನ್ನ ಸದೃಢ ಅಸ್ತಿತ್ವವನ್ನ ಇನ್ನಷ್ಟು ಬಲಪಡಿಸೋಕೆ ಕಂಪನಿಯು ಪ್ರಯತ್ನಿಸ್ತಾಗಿದೆ. ಇದಕ್ಕಾಗಿ ಕಂಪನಿಯು ಪರಿಸರ ಸ್ನೇಹಿ ಎಂಜಿನ್ ಆಯ್ಕೆಗಳಾದ ಸಿಎನ್ಜಿ ಮತ್ತು ಹೈಡ್ರೋಜನ್ ಅಂತಹ ಸೊಲ್ಯೂಷನ್ಗಳನ್ನ ಅಭಿವೃದ್ಧಿಪಡಿಸೋಕೆ ಕಂಪನಿ ಗಮನ ಹರಿಸ್ತಾ ಇದೆ. ಜರ್ಮನಿ ಮತ್ತು ಜಪಾನ್ ದೇಶಗಳ ಅಂತಾರಾಷ್ಟ್ರೀಯ ತಂತ್ರಜ್ಞಾನದಾತರೊಂದಿಗಿನ ಸಹಯೋಗ ಕಂಪನಿಯು ಭಾರತಕ್ಕೆ ಇತ್ತೀಚಿನ ತಂತ್ರಜ್ಞಾನವನ್ನು ತರುವುದಕ್ಕೆ ಸಹಕಾರಿಯಾಗಿದೆ. ಜೊತೆಗೆ ಇಂಜಿನಿಯರಿಂಗ್ ವಲಯದಲ್ಲಿ ಕಂಪನಿಯ ವೆಚ್ಚ, ಪರಿಣಾಮಕಾರಿ ನೈಪುಣ್ಯತೆಯು ಅದರ ಸಾಮರ್ಥ್ಯಗಳ ವಿಸ್ತರಣೆಗೆ ಅನುವು ಮಾಡಿದೆ. ಯುರೋಪ್ನ ಜರ್ಮನಿ ಮತ್ತು ಯುಕೆಗಳಲ್ಲಿ 2020ರಿಂದ 2022ರ ಅವಧಿಯಲ್ಲಿ ಕಂಡುಬಂದಿದ್ದ ವಿದ್ಯುದೀಕರಣದ ಕ್ಷಿಪ್ರ ಪ್ರಗತಿ ಇತ್ತೀಚಿನ ತಿಂಗಳುಗಳಲ್ಲಿ ಇಳಿಮುಖವಾಗಿದೆ. ಅಮೆರಿಕ ಮತ್ತು ಫ್ರಾನ್ಸ್ನಂತಹ ದೇಶಗಳಲ್ಲಿ ಹೈಬ್ರಿಡ್ ವಾಹನಗಳ ಮಾರಾಟ ಹೆಚ್ಚಳವೇ ಈ ನಿಧಾನಗತಿಗೆ ಕಾರಣ ಅಂತ ಹೇಳಬಹುದು. ಇವಿ ವಾಹನಗಳತ್ತ ನಿಧಾನಗತಿಯ ಪ್ರವೃತ್ತಿ ಇದ್ದರೆ ಅಥವಾ ಅದರ ಪ್ರಗತಿಯ ಓಟ ಕುಂಠಿತವಾದರೆ ಆಗ ಆಂತರಿಕ ದಹಕ ಇಂಟರ್ನಲ್ ಕಂಬನ್ಷನ್ ಎಂಜಿನ್ಗಳನ್ನು ಪೂರೈಸುವ SPRLನಂತಹ ಕಂಪನಿಗಳ ಪ್ರಗತಿಗೆ ಪೂರಕ ಆಗಲಿದೆ. ಅದೇ ರೀತಿ ದೇಶೀಯ ಮಾರುಕಟ್ಟೆಯಲ್ಲಿ ಇವಿ ವಾಹನಗಳತ್ತ ಒಲವಿನಲ್ಲಿ ಸ್ಥಿರತೆ ಕಂಡುಬಂದಿದೆ. ಕಳೆದ ವರ್ಷ ದ್ವಿಚಕ್ರ ವಾಹನಗಳಲ್ಲಿ ಈ ದರ 5ರಿಂದ 6ರಷ್ಟಿದ್ದು, ಪ್ರಯಾಣಿಕ ವಾಹನಗಳಲ್ಲಿ 2%. ಇದು ಒಳ್ಳೆಯ ಬಿಸ್ನೆಸ್ ಜೊತೆಗೆ ಬೆಳವಣಿಗೆಗೂ ಕೂಡ ಉತ್ತಮವಾದ ಅವಕಾಶ ಇದೆ. ಆದರೆ ಕಂಪನಿಯಲ್ಲಿ ಹೂಡಿಕೆಗೆ ರಿಸ್ಕ್ ಅಂತ ಏನಾದರೂ ಇವೆಯಾ ಎಂಬ ಪ್ರಶ್ನೆಯೂ ಕೂಡ ಇಲ್ಲಿ ಬರುತ್ತೆ ಅಲ್ವಾ? ಈ ಕಂಪನಿಯ 360 ಡಿಗ್ರಿ ಮುನ್ನೋಟವನ್ನು ಕೂಡ ನಾವೀಗ ನೋಡ್ತಾ ಹೋಗೋಣ. ದ್ವಿಚಕ್ರ ವಾಹನಗಳ ಎಂಜಿನ್ಗಳ ಬಿಡಿ ಭಾಗಗಳ ಮಾರಾಟವು ಕಂಪನಿಯ ಒಟ್ಟಾರೆ ಆದಾಯಕ್ಕೆ 20% ಕೊಡುಗೆ ನೀಡುತ್ತೆ. ಜೊತೆಗೆ ಕಂಪನಿಗೆ ಈ ವಲಯಕ್ಕೆ ಎಲೆಕ್ಟ್ರಿಕ್ ಸ್ಕೂಟರ್ಗಳಿಂದ ಎದುರಾಗಬಹುದಾದ ಸವಾಲುಗಳ ಬಗ್ಗೆ ಕೂಡ ಗೊತ್ತಿದೆ. ಇದನ್ನೆಲ್ಲ ಮನಸ್ಸಿನಲ್ಲಿಟ್ಕೊಂಡು ತನ್ನ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ವಿಸ್ತರಿಸಿ ತಂತ್ರಜ್ಞಾನ ರಿಸ್ಕ್ ಕಡಿಮೆ ಮಾಡಿ ಭವಿಷ್ಯದ ಪ್ರಗತಿಗೆ ಉತ್ತೇಜನ ಕೊಡುವುದಕ್ಕೆ ಕಂಪನಿಯು ಇವಿಗಳಿಗೆ ಸಂಬಂಧಿಸಿದ ಸಹವರ್ತಿ ಕಂಪನಿಯನ್ನ ಸ್ಥಾಪಿಸಿದೆ. ಇವಿ ವಾಹನಗಳಿಗೆ ಸಂಬಂಧಿಸಿದ ಮೋಟಾರ್ಸ್ ಮತ್ತು ಕಂಟ್ರೋಲರ್ಗಳಿಗೆ ದೇಶೀಯ ಪರಿಹಾರ ಅಭಿವೃದ್ಧಿಪಡಿಸ್ತಾಗಿರೋ ಕೊಯಮತ್ತೂರು ಮೂಲದ ಕಂಪನಿ EMFIನಲ್ಲಿ SPRL 66% ಪಾಲು ಪಡೆದಿದೆ. ಇಷ್ಟೆಲ್ಲ ಹೈ ಪ್ರೆಸಿಷನ್ ಮತ್ತು ಇಂಜೆಕ್ಷನ್ ಮೋಲ್ಡಿಂಗ್ ಪಾರ್ಟ್ಸ್ಗಳನ್ನ ತಯಾರು ಮಾಡೋ ಟಾಕಾಹಟ ಪ್ರಿಸಿಷನ್ ಕಂಪನಿಯಲ್ಲಿ 62% ಪಾಲನ್ನು ಹೊಂದಿದೆ. ಈ ಕಂಪನಿಯು ಪವರ್ ಟ್ರೈನ್ ಅಗ್ನೋಸ್ಟಿಕ್ ಕಾಂಪೋನೆಂಟ್ಗಳ ವಿಸ್ತರಣೆಯಲ್ಲಿ ಕೂಡ ತೊಡಗಿದೆ. Basically, the key challenge is how the company manages its raw material cost, because if raw material costs increase significantly, then some amount of margin pressure could come in, although there is a pass-through for the company, but this pass-through is given after a particular time lag. And secondly, if the automotive sector shows some sort of demand slump, if we see a negative growth in the automotive sector, specifically from the segments in which the company caters, like commercial vehicles, typically passenger cars, then that could be a little negative for the company. Otherwise, the business is pretty stable, and we are not worried about the next 12 to 15 months, because at least on the ground we hear that both commercial vehicles and passenger car segments are doing well. So that will benefit Shriram Piston. So near term, there are no major challenges. ಓಕೆ, ಇನ್ನು ಕಂಪನಿಯ ಹಣಕಾಸು ಸ್ಥಿತಿಗತಿ ಏನು, ಅವುಗಳ ಪರ್ಫಾರ್ಮೆನ್ಸ್ ಚೆನ್ನಾಗಿದೆಯಾ, ಈ ವಿಚಾರದಲ್ಲಿಯೇ ಕಂಪನಿಯ ನಿಜವಾದ ಆರ್ಥಿಕ ಸ್ಥಿತಿಗತಿಯ ಚಿತ್ರಣ ಇದೆ. ಈಗ ಅಂಕಿಅಂಶಗಳ ಸಮೇತ ಆ ಮಾಹಿತಿಯನ್ನು ಕೂಡ ನೋಡ್ತಾ ಹೋಗೋಣ. SPRLನ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಸದೃಢವಾಗಿದೆ. ಹಣಕಾಸು ವರ್ಷ 2021ರಲ್ಲಿ ಆದಾಯ 1,597 ಕೋಟಿ ರೂಪಾಯಿಯಿಂದ 2,609 ಕೋಟಿ ರೂಪಾಯಿಗೆ ಹೆಚ್ಚಾಗಿದೆ. ಈ ಅವಧಿಯಲ್ಲಿ EBITDA ಅಂದರೆ ಬಡ್ಡಿ ಮತ್ತು ತೆರಿಗೆ ಪೂರ್ವ ಗಳಿಕೆ ಅಥವಾ ಆಪರೇಟಿಂಗ್ ಪ್ರಾಫಿಟ್ ಕೂಡ 216 ಕೋಟಿ ರೂಪಾಯಿಯಿಂದ 460 ಕೋಟಿ ರೂಪಾಯಿಗೆ ಹೆಚ್ಚಾಗಿದೆ. ಅದೇ ರೀತಿ ಲಾಭ ಕೂಡ 89 ಕೋಟಿ ರೂಪಾಯಿಯಿಂದ 294 ಕೋಟಿ ರೂಪಾಯಿಗೆ ಹೆಚ್ಚಾಗಿದೆ. ಹಣಕಾಸು ವರ್ಷ 2024ರ ಮೊದಲ 9 ತಿಂಗಳ ಬಗ್ಗೆ ಹೇಳೋದಾದ್ರೆ ಮಾರಾಟ ಪ್ರಮಾಣ 1,908.3 ಕೋಟಿ ರೂಪಾಯಿಯಿಂದ 2,233.8 ಕೋಟಿ ರೂಪಾಯಿಗೆ ಹೆಚ್ಚಾಗಿದೆ. ಇದೇ ಅವಧಿಯಲ್ಲಿ ಲಾಭ ಅಥವಾ ಪ್ರಾಫಿಟ್ 202.5 ಕೋಟಿ ರೂಪಾಯಿಯಿಂದ 322 ಕೋಟಿ ರೂಪಾಯಿಗೆ ಹೆಚ್ಚಿದೆ. ಅಂತೂ ಕಂಪನಿಯ ಹಣಕಾಸು ಸ್ಥಿತಿಗತಿ ಸದೃಢವಾಗಿದೆ ಅಂತ ಆಯಿತು. ಈಗ ಅದರ ಶೇರ್ ಪರ್ಫಾರ್ಮೆನ್ಸ್ ಬಗ್ಗೆ ನೋಡೋಣ. ಅದೆಲ್ಲವನ್ನ ಒಂದು ಚಾರ್ಟ್ ಮೂಲಕ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಹಣಕಾಸು ವರ್ಷ 2024ರಲ್ಲಿ ಕಂಪನಿಯ ಮಾರಾಟ 3,075 ಕೋಟಿ ರೂಪಾಯಿಯಷ್ಟಿರುವ ನಿರೀಕ್ಷೆ ಇದ್ದು, ಕಳೆದ ವರ್ಷ 294 ಕೋಟಿ ರೂಪಾಯಿ ಇದ್ದ ಕಂಪನಿಯ ಪ್ರಾಫಿಟ್ 435 ಕೋಟಿ ರೂಪಾಯಿಯಷ್ಟಾಗಲಿದೆ. ಹೇಗಂತ ಪ್ರಾಫಿಟ್ ಮಾರ್ಟ್ ಸೆಕ್ಯೂರಿಟೀಸ್ ಅಂದಾಜಿಸಿದೆ.
ಪ್ರಾಫಿಟ್ನಲ್ಲಿ ಸದೃಢವಾದ ಪ್ರಗತಿ ಕಾಣ್ತಾ ಇರೋದ್ರಿಂದ ಕಂಪನಿಯ EPS 98 ರೂಪಾಯಿ ಆಗುವ ಸಾಧ್ಯತೆ ಇದೆ. ಕಳೆದ ಹಣಕಾಸು ವರ್ಷದಲ್ಲಿ EPS 67 ರೂಪಾಯಿಯಷ್ಟಿತ್ತು. ಹಾಗೆಯೇ ಮುಂದಿನ 2 ವರ್ಷಗಳಲ್ಲಿ ಅಂದರೆ ಹಣಕಾಸು ವರ್ಷ 2026 ವೇಳೆಗೆ ಕಂಪನಿಯ ಮಾರಾಟ 4,000 ಕೋಟಿ ರೂಪಾಯಿಗೆ ಹಾಗೆಯೇ ಪ್ರಾಫಿಟ್ 600 ಕೋಟಿ ರೂಪಾಯಿಗೆ ಹೆಚ್ಚಾಗುವ ನಿರೀಕ್ಷೆ ಇದೆ. ಆಗ EPS 135 ರೂಪಾಯಿ ಎಷ್ಟಾಗುತ್ತೆ. ಪ್ರಸ್ತುತ ಇರುವ ದರದಲ್ಲಿ SPRLನ ಷೇರುಗಳು ಹಣಕಾಸು ವರ್ಷ 2026 ಅಂದಾಜು EPSನ 13 ಪಟ್ಟು PE ಗುಣಕದಲ್ಲಿ ವಹಿವಾಟನ್ನು ನಡೆಸ್ತಾ ಇದೆ. ಇದು ಆಕರ್ಷಕವಾಗಿದೆ. ಫಲಿತಾಂಶದಲ್ಲಿ ಸದೃಢವಾದ ಪ್ರಗತಿಯ ನಿರೀಕ್ಷೆ ಇದೆ. ಪ್ರಾಡಕ್ಟ್ ಲೈನಪ್ ಕೂಡ ಸ್ಟ್ರಾಂಗ್ ಆಗಿದೆ. ಜೊತೆಗೆ ಆಟೋಮೋಟಿವ್ ವಲಯದಲ್ಲಿ ಹೆಚ್ಚಾಗ್ತಾ ಇರುವ ಬಿಸ್ನೆಸ್ನಿಂದಾಗಿ ಷೇರುಗಳು ರೀರೇಟ್ ಆಗುವ ಸಾಧ್ಯತೆ ಕೂಡ ಇದೆ. 12 ರಿಂದ 18 ತಿಂಗಳ ಅವಧಿಯಲ್ಲಿ ಷೇರುಗಳು 2,295 ರೂಪಾಯಿ ಟಾರ್ಗೆಟನ್ನು ಸಾಧಿಸಬಹುದು ಅನ್ನೋದು ತಜ್ಞರ ಅಭಿಪ್ರಾಯ ಆಗಿದೆ. We are looking at a top line of close to about 3,500 crores in FY25. Typically for FY26, we are looking at a top line of close to 4,000 crores, and margins are pretty attractive. The company has specialized by offering ready-to-fit machined, components, which gives them better pricing power. Our sense is that, looking at all the other auto companies which trade at valuations of at least 30 to 35 times 1 year forward, we believe that Shriram Piston trades at a multiple of roughly about 18 to 19 times. And if you look at 1 year forward further, then the valuations look even more attractive. So we have been telling our clients to buy this stock on dips. Currently priced at around 1,700. We are looking at a target price of around 2,290 to 2,300 over the next 12 to 15. ಒಟ್ಟಾರೆಯಾಗಿ SPRL ಕಂಪನಿಯ ಬಿಸ್ನೆಸ್ ಏನು ಅನ್ನೋದು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಮಾರುಕಟ್ಟೆಯ ಈ ವಲಯದಲ್ಲಿ ಲಾಭ ಮಾಡೋದಕ್ಕೆ ಖಂಡಿತ ಉತ್ತೇಜನವಿದೆ ಅಂತಾನೆ ಹೇಳಬಹುದು. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.